HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸದನದ ಘನತೆಗೆ ಧಕ್ಕೆ ತಂದ ಶಿವಲಿಂಗೇಗೌಡ ಹೇಳಿಕೆ. ಪಕ್ಷದಿಂದ ವಜಾಗೊಳಿಸಲಿ, ಸಭಾಧ್ಯಕ್ಷರು 24 ಗಂಟೆಯೊಳಗೆ ರಾಜೀನಾಮೆ ನೀಡಲಿ. ಬಿಜೆಪಿ ಮುಖಂಡ ದೇವರಾಜೇಗೌಡ ಆಗ್ರಹ. ಯಡೇಹಳ್ಳಿಯಲ್ಲಿ ಅಕ್ರಮ ಭೂ ಮಂಜೂರಾತಿ ಒತ್ತುವರಿ ವಿರುದ್ಧ ಪ್ರತಿಭಟನೆ. ಸರ್ಕಾರಿ ಬೀಳಿನ ತೆರವು, ಅಕ್ರಮ ಮಂಜೂರಾತಿ ರದ್ದು, ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಲಕ್ಷ್ಮೀಸಾಗರ ರೈತರ ಭೂಮಿಗೆ ಕೆಐಎಡಿಬಿ ದೌರ್ಜನ್ಯ ಆರೋಪ. ಪರಿಹಾರವಿಲ್ಲದೆ ಭೂ ಸ್ವಾಧೀನ ವಿರೋಧಿಸಿ ಜಿಲ್ಲಾಧಿಕಾರಿಗಳಿಗೆ ಕೆಪಿಆರ್ಎಸ್ ಮನವಿ. ವಿಧಾನಸಭಾ ಸದನದಲ್ಲಿ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಅವರು ಬಳಸಿದ ಅವಹೇಳನಕಾರಿ ಹಾಗೂ ಅಶ್ಲೀಲ ಪದಗಳು ರಾಜ್ಯ ವಿಧಾನಸಭೆಯ ಘನತೆಗೆ ಭಾರಿ ಧಕ್ಕೆ ಎಂದು ತಿಳಿದಿದ್ದರೂ ಸುಮ್ಮನಿದ್ದ ಸಭಾಧ್ಯಕ್ಷರು 24 ಗಂಟೆಯೊಳಗೆ ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ಮುಖಂಡ ಹಾಗೂ ವಕೀಲರಾದ ಜಿ ದೇವರಾಜೇಗೌಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಇಂತಹ ಗಂಭೀರ ಘಟನೆ ನಡೆದರೂ ಸಭಾಧ್ಯಕ್ಷರು ನಗುತ್ತಾ ಕುಳಿತಿರುವುದು ಅತ್ಯಂತ ಖಂಡನೀಯ. ಸದನವು ಸಂವಿಧಾನದ ದೇವಾಲಯವಾಗಿದ್ದು ಅಲ್ಲಿ ಬಳಸಿದ ಪದಗಳು ಎಲ್ಲರೂ ತಲೆತಗ್ಗಿಸುವಂತಾಗಿವೆ. ಮಹಿಳೆಯರ ಕುರಿತು, ಅದರಲ್ಲೂ ಹೆಣ್ಣುಮಗಳ ಬಗ್ಗೆ ಲಘುವಾಗಿ ಮತ್ತು ಅವಹೇಳನಕಾರಿಯಾಗಿ ಮಾತನಾಡೋದು ಕ್ಷಮಾರ್ಹವಲ್ಲ. ಆದರೆ ಈ ಎಲ್ಲವನ್ನು ನೋಡುತ್ತಾ ಸಭಾಧ್ಯಕ್ಷರು ಯಾವುದೇ ಕ್ರಮ ಕೈಗೊಳ್ಳದೆ ಮೌನ ವಹಿಸಿರುವುದು ನೈತಿಕ ದೌರ್ಬಲ್ಯದ ಪರಮಾವಧಿ ಎಂದು ಕಿಡಿಕಾರಿದ್ರು. ಸಭಾಧ್ಯಕ್ಷರು ಕೂಡಲೇ ನೈತಿಕ ಹೊಣೆ ಹೊತ್ತು 24 ಗಂಟೆಯೊಳಗೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ರು. ಆರ್ಎಸ್ಎಸ್ ಬಗ್ಗೆ ಶಾಸಕ ಶಿವಲಿಂಗೇಗೌಡ ಅವರು ಛೀ ಥೂ ಎಂಬ ಪದ ಬಳಸಿ ಮಾತನಾಡೋದು ಅತ್ಯಂತ ಅಸಹ್ಯಕರ. ವಿಶ್ವಾದ್ಯಂತ ಒಪ್ಪಿಗೆಯಾದ ಸಂಘಟನೆಯಾದ ಆರ್ಎಸ್ಎಸ್ ಕಾರಣದಿಂದಲೇ ಇಂದು ರಾಜ್ಯದಲ್ಲಿ ಹಿಂದುತ್ವ ಉಳಿದಿದೆ. ಇಂತಹ ಸಂಘಟನೆಯ ಬಗ್ಗೆ ಸದನದಲ್ಲಿ ಲಘುವಾಗಿ ಮಾತನಾಡೋ ಧೈರ್ಯ ಅವರಿಗೆ ಹೇಗೆ ಬಂತು ಎಂದು ಪ್ರಶ್ನಿಸಿದ್ರು. ಪಾಕಿಸ್ತಾನ ಅಥವಾ ಮುಸ್ಲಿಂ ಮಹಿಳೆಯರ ಕುರಿತು ಸದನದಲ್ಲಿ ಮಾತನಾಡಿದರೆ ತಕ್ಷಣ ಕ್ರಮ ಕೈಗೊಳ್ಳಲಾಗುತ್ತದೆ. ಆದರೆ ಹಿಂದೂ ಮಹಿಳೆಯರ ಬಗ್ಗೆ ಅವಹೇಳನವಾಗಿ ಮಾತನಾಡಿದಾಗ ಮೌನ ವಹಿಸುವುದು ದ್ವಂದ್ವ ನಿಲುವಿನ ಪರಾಕಾಷ್ಠೆ ಎಂದು ಸಭಾಧ್ಯಕ್ಷರ ವಿರುದ್ಧ ಕಿಡಿಕಾರಿದ್ರು. ಕಾಂಗ್ರೆಸ್ ಪಕ್ಷವು ಮಹಾನ್ ನಾಯಕರನ್ನ ಕೊಟ್ಟ ಪಕ್ಷವಾದರೂ ಇಂದಿನ ಸ್ಥಿತಿ ಏನಾಗಿದೆ ಎಂದು ವ್ಯಂಗ್ಯವಾಡಿದ್ರು. ಸರ್ಕಾರಿ ಪಾರ್ಕ್ ಜಾಗವನ್ನು ಅಕ್ರಮವಾಗಿ ಕಬಳಿಸಿಕೊಂಡ ಪ್ರಕರಣದಲ್ಲಿ ರೋಹಿಣಿ ಸಿಂಧೂರಿ ಅವರು ಜಿಲ್ಲಾಧಿಕಾರಿಯಾಗಿದ್ದ ವೇಳೆ ಭೂಕಳ್ಳ ಎಂದು ವರದಿ ಸಲ್ಲಿಸಲಾಗಿತ್ತು ಎಂದು ಹೇಳಿದ್ರು. ಈ ವೇಳೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕ್ಯಾಬಿನೆಟ್ನಲ್ಲಿ ಬದಲಿ ನಿವೇಶನ ನೀಡಲು ತೀರ್ಮಾನ ಮಾಡಿದ್ದು ದೊಡ್ಡ ತಪ್ಪು ಎಂದು ಆರೋಪಿಸಿದ್ರು. ಪ್ರಕರಣ ಕೈಬಿಡುವಂತೆ ಕಾಲು ಹಿಡಿದು ಬೇಡಿಕೊಂಡಿದ್ದರು ಎಂಬುದನ್ನು ಬಹಿರಂಗಪಡಿಸಿದ್ರು. ಹಾಸನ ಮತ್ತು ಅರಸೀಕೆರೆ ನಗರ ಪ್ರದೇಶದಲ್ಲಿ ಪಾರ್ಕ್ಗಾಗಿ ಮೀಸಲಿದ್ದ ಸರ್ವೆ ನಂಬರ್ 290/2ರ 10,043 ಚದರ ಅಡಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದೆ ಎಂದು ಆರೋಪಿಸಿದ್ರು. ಹೂಡಾ ಮೂಲಕ ಸೈಟ್ ಮಾರಾಟ ಮಾಡಿ ಅಧಿಕಾರಿಗಳಿಗೆ ಹಣ ಕೊಟ್ಟಿದ್ದಾರೆ. ಹಾಸನದಲ್ಲಿ ಉಳಿಯಲು ಅಧಿಕಾರಿಗಳಿಗೆ ಲಂಚ ನೀಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತೀವ್ರ ವಾಗ್ದಾಳಿ ನಡೆಸಿದ್ರು. ಹೂಡಾದಿಂದ 3 ಕೋಟಿ ರೂಪಾಯಿ ಲಂಚ ಪಡೆದಿದ್ದಾರೆ ಎಂಬ ಆರೋಪವನ್ನು ಮಾಡಿರುವ ದೇವರಾಜೇಗೌಡ ಈ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಲಿ, ಬೇಕಾದರೆ ಮಂಪರು ಪರೀಕ್ಷೆಗೂ ನಾನು ಸಿದ್ಧ ಎಂದು ಸವಾಲು ಹಾಕಿದ್ರು. 2022ರ ಚುನಾವಣೆ ವೇಳೆ ಬ್ಲೂ ಫಿಲಂ ಹಂಚಿದ್ದೇನೆ ಎಂದು ನೀವೇ ಹೇಳಿದ್ದೀರಿ, ನೇರ ಚರ್ಚೆಗೆ ಬನ್ನಿ ಎಂದು ಶಿವಲಿಂಗೇಗೌಡರಿಗೆ ಸವಾಲೆಸೆದರು. ಸಿಟಿ ರವಿ ಅವರು ಮಹಿಳೆಯರ ಬಗ್ಗೆ ಮಾತನಾಡಿದಾಗ ಕಾಂಗ್ರೆಸ್ ಯಾವ ಕ್ರಮ ಕೈಗೊಂಡಿತು ಎಂಬುದನ್ನು ನೆನಪಿಸಿದ ದೇವರಾಜೇಗೌಡರು ಇದೇ ಮಾನದಂಡವನ್ನು ಶಿವಲಿಂಗೇಗೌಡ ಮೇಲೂ ಅನ್ವಯಿಸಬೇಕೆಂದು ಆಗ್ರಹಿಸಿದ್ರು. ಡಿಕೆ ಶಿವಕುಮಾರ್ ಅವರಿಗೆ ಸವಾಲು ಹಾಕಿದ ಅವರು ತಾಕತ್ತಿದ್ರೆ ಕೂಡಲೇ ಶಿವಲಿಂಗೇಗೌಡರನ್ನ ಪಕ್ಷದಿಂದ ವಜಾಗೊಳಿಸಿ ಎಂದು ಒತ್ತಾಯಿಸಿದ್ರು. ಕೂಡಲೇ ಶಾಸಕ ಶಿವಲಿಂಗೇಗೌಡ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂಧಿಸಬೇಕೆಂದು ದೇವರಾಜೇಗೌಡ ಆಗ್ರಹಿಸಿದ್ರು. ಇದೇ ವೇಳೆ ಬಿಜೆಪಿ ಮುಖಂಡ ಮನೋಹರ್, ವಕೀಲರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ನಿವೇಶನ ಪಾರ್ಕ್ ಮಾಡಿದೀವಿ ಅಂತ ಆಮೇಲೆ ಶಿವಲಿಂಗೇಗೌಡ ತಾಳೋದು ಈಗ ನಿವೇಶನ ಪಾರ್ಕ್ ನಿವೇಶನ ಮಾಡಿದ್ಮೇಲೆ ಈ ನಿವೇಶನ ಬದಲಾಗಿ ಪಾರ್ಕ್ ಹೋಯ್ತಲ್ಲ, ಪಾರ್ಕ್ ಬದಲಾಗಿ ನಿವೇಶನ ಬಂದ್ರೆ ಅಲ್ಲಿ ಇರ್ಬೇಕಲ್ಲ ಪಾರ್ಕ್ ಹಂಗಿದ್ರೆ. ಪಾರ್ಕ್ ಇಲ್ಲ, ನಾನು ಪಾರ್ಕ್ ಇಲ್ಲ ಸರ್, ಅದೇ ಬಂದದ್ದು ಭೂ ಕಬಳಿಕೆ ನ್ಯಾಯಾಲಯದಲ್ಲಿ. ಈಗ ಪಾರ್ಕ್ ಇಲ್ಲ, ಈಗ ಅದು ಇಲ್ಲ, ಮನೆ ಕಟ್ಕೆ ಬಿಟ್ರಿದ ಶಿವಲಿಂಗೇಗೌಡ ಮನೆ ಕಟ್ಕೊಂಡಾಯ್ತು, ಪಾರ್ಕ್ ಕೊಡ್ಬೇಕಲ್ಲ, ಪಾರ್ಕ್ ಇಲ್ಲ. ಈಗ ಅದು ಅದಕ್ಕೆ ಬದ್ಲಿ ಜಾಗ ಅಂತ ಕೊಟ್ರಲ್ಲ, ಅಲ್ಲಿ ಇರೋ ಖಾಲಿ ನಿವೇಶನನ್ನೇ ಪಾರ್ಕ್ ಅಂತ ತೋರಿಸ್ಕೊಬಿಟ್ರು, ಅಲ್ಲಿ ಪಾರ್ಕೇ ಇಲ್ಲ, ಅಲ್ಲಿ ಮಾಡ್ಲಿ ಪಾರ್ಕ್ ಮಾಡ್ಲೇ ಇಲ್ಲ. ಬದ್ಲಿ ನಿವೇಶನ ಕೊಟ್ರಲ್ಲ, ರೆಕಾರ್ಡ್ ತೋರಿಸಿ ನೋಡಿ, ಇದ್ರಲ್ಲಿ ನಿಮ್ಗೆ ಕ್ಯಾಬಿನೆಟ್ ಡಿಸಿಷನ್ ತೋರಿಸಿ ನೋಡಿ, ಅದರಲ್ಲಿ ಬದ್ಲಿ ನಿವೇಶನ ತೋರಿಸಿರಲ್ಲ, ಆಯ್ತು ಅದು ಆಯ್ತಲ್ಲ, ಅದು ತೋರಿಸಿರಲ್ಲ ಜಾಗನ, ಆ ಜಾಗನೂ ಕೂಡ CA ಜಾಗನೇ, ಅದು ಇವ್ರದೇ, ಅದು ಸರ್ಕಾರದ್ದೇ. ಅದು ಆಗ ಇವರ ಸಿಟ್ಟಿಂಗ್ MLA ಅವರೇ ಬಾಯ್ಬಿಟ್ಟು ಹೇಳೋರಲ್ಲ, ಆರೋಪ ಅಲ್ಲ, ಸಾಬೀತು ಪಡಿಸಿಲ್ಲ ಅಂದಲ್ಲಿ ಯಾವ ರಿಪೋರ್ಟ್ ನಾನು ವಂಚಿದ್ದೀವಿ ಅಂತ ಹೇಳಿ. ಕರೆಕ್ಟ್, ಅವ್ರ ಆರೋಪ ಅಲ್ಲ, ಡೈರೆಕ್ಟ್ ಅವರೇ ಒಪ್ಕೊಂಡವ್ರಲ್ಲ. ನೋಡ್ರಿ, ಒಂದು ಸೆಕೆಂಡ್ ಹೇಳ್ತೀನಿ ಕೇಳಿ, ಒಂದು ಸೆಕೆಂಡ್, ಅದು ಬರ್ತೀನಿ, ಕ್ಲಾರಿಫಿಕೇಶನ್ ಕೊಡ್ತೀನಿ. ನಾನು ಒಂದು ಪದ ಹೇಳಿದ್ದೀನಿ ಅಲ್ಲಿ, ಕಟ್ ಮಾಡಬೇಡಿ, ಕಂಟಿನ್ಯೂ ಮಾಡ್ಬೇಕಾದ. ಯಾವತ್ತೂ ಕಟ್ ಮಾಡಿದಾಗಲೇ ಅದಕ್ಕೆ ಅರ್ಥ ಕಟ್ಟಾಗಿ ಹೋಗೋದು. ಹೆಣ್ಣು ಮಕ್ಕಳು ಒಪ್ಕೊಂಡ್ರೆ, ನಾನು ಹೇಳಿರೋದು ಅವತ್ತು, ಯಾರು ಸಂತಸ್ತ ಹೆಣ್ಣು ಮಕ್ಳು ಅವರಲ್ಲ, ಅವ್ರು ಒಪ್ಪಿದ್ರೆ ನಾನು ಅಲ್ಲಿ ಹಾಕ್ತೀನಿ ಅಂತ ಹೇಳಿದೆ. ನಾನು ಅಲ್ಲಿ ಅವತ್ತು ಪಿಕ್ಚರ್ನಲ್ಲಿ ಯಾರು
ಹೌದು, ತೆಗಿಬಾರ್ದು. ವಿಡಿಯೋ ಕ್ಲಿಪ್ಸ್ ತೆಗಿರಿ, ಓಪನ್ ಮಾಡಿ ವಿಡಿಯೋ ಕ್ಲಿಪ್ಸ್ ತೆಗಿರಿ. ಸಕಲೇಶಪುರ ತಾಲೂಕು ಬೆಳಗೋಡು ಹೋಬಳಿ ಎಡೆಹಳ್ಳಿ ಗ್ರಾಮದ ಸರ್ಕಾರಿ ಭೂಮಿಗಳ ನಡೆದಿರುವ ಅಕ್ರಮ ಮಂಜೂರಾತಿ ಮತ್ತು ಒತ್ತುವರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾ ಆದಿ ದ್ರಾವಿಡ ತುಳು ಸಮಾಜ ಸೇವಾ ಸಂಘದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಇದೇ ವೇಳೆ ಜಿಲ್ಲಾ ಆದಿ ದ್ರಾವಿಡ ತುಳು ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಎಚ್ಎಂ ಸೋಮಪ್ಪ ಮಾತನಾಡಿ, ಎಡೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 207/2 ಸಿನಲ್ಲಿರುವ ವಿಸ್ತೀರ್ಣ 2 ಎಕರೆ 10 ಗುಂಟೆ ಜಮೀನನ್ನ ಕಳೆದ 70 ವರ್ಷಗಳಿಂದ ಮುಂಬೈನಲ್ಲಿ ವಾಸವಾಗಿರುವ ಇಂದಿರಾ ಬಿ ಆಮೀನ್ ರವರಿಗೆ ಸ್ಥಳೀಯ ವಾಸವಿಲ್ಲದಿದ್ದರೂ ಅಕ್ರಮವಾಗಿ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿ ಈ ಮಂಜೂರಾತಿಯನ್ನು ತಕ್ಷಣವೇ ರದ್ದುಪಡಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಅದೇ ರೀತಿ ಎಡೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 214ರಲ್ಲಿರುವ 8 ಎಕರೆ 2 ಗುಂಟೆ ಸರ್ಕಾರಿ ಬೀಳಿನ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿದಾರರಿಂದ ತೆರವುಗೊಳಿಸಿ ಆದಿದ್ರಾವಿಡ ಸಮುದಾಯಕ್ಕೆ ಹಂಚಿಕೆ ಮಾಡಬೇಕು. ಜೊತೆಗೆ ವಸತಿ ರಹಿತರ ಮನೆ ನಿರ್ಮಾಣ ಹಾಗೂ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಬಳಸಬೇಕೆಂದು ಮನವಿ ಮಾಡಿದರು. ಈ ಸಂಬಂಧವಾಗಿ ಈಗಾಗಲೇ ಸಕಲೇಶಪುರ ಉಪವಿಭಾಗಾಧಿಕಾರಿ, ತಹಸೀಲ್ದಾರ್ ಹಾಗೂ ಹಾಸನ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಅಲ್ಲದೆ ಹಾಸನ ಮತ್ತು ಸಕಲೇಶಪುರದಲ್ಲಿ ನಡೆದ ಜನಸಂಪರ್ಕ ಸಭೆಗಳಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಕೃಷ್ಣ ಭೈರೇಗೌಡ ಅವರಿಗೆ 2 ಬಾರಿ ಲಿಖಿತವಾಗಿ ಮನವಿ ಸಲ್ಲಿಸಿದ್ರೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಆರೋಪಿಸಿದರು. ಸರ್ವೇಯರ್ರಿಂದ ಅಳತೆ ಕಾರ್ಯ ನಡೆದಿದ್ದರೂ ಸರ್ವೆ ನಂಬರ್ 214ರ ಸರ್ಕಾರಿ ಬೀಳಿನ ಪ್ರದೇಶದಲ್ಲಿನ ಒತ್ತುವರಿ ತೆರವುಗೊಳಿಸಲು ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಈ ಅಕ್ರಮಗಳ ಬಗ್ಗೆ ಈ ಹಿಂದೆ ದಿನಪತ್ರಿಕೆಗಳಲ್ಲಿಯೂ ವರದಿ ಪ್ರಕಟವಾಗಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮೌನ ವಹಿಸಿರುವುದು ಶಂಕೆ ಹುಟ್ಟಿಸುತ್ತದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಸಕಲೇಶಪುರ ತಹಸೀಲ್ದಾರ್ ಹಾಗೂ ತಾಲೂಕು ಮಟ್ಟದ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ತಾಲೂಕು ಕಚೇರಿಯಲ್ಲಿ ಸಾಮಾನ್ಯ ಜನರ ಯಾವುದೇ ಕೆಲಸಗಳು ಆಗುತ್ತಿಲ್ಲ. ದಲ್ಲಾಳಿಗಳ ಮೂಲಕವೇ ಕೆಲಸ ಮಾಡಿಸಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ದಿನಗೂಲಿ ಕಾರ್ಮಿಕರು ಮತ್ತು ಬಡವರು ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಪ್ರತಿಭಟನೆಯಲ್ಲಿ ದೂರಿದರು. ಆದ್ದರಿಂದ ಬಾಂಬೆ ಖಾಯಂ ನಿವಾಸಿಯಾಗಿರುವ ಇಂದಿರಾ ಬಿ ಆಮೀನ್ ಅವರಿಗೆ ನೀಡಿರುವ ಅಕ್ರಮ ಭೂ ಮಂಜೂರಾತಿಯನ್ನು ರದ್ದುಪಡಿಸಿ ಎಡೆಹಳ್ಳಿ ಗ್ರಾಮದ ಸರ್ಕಾರಿ ಬೀಳಿನ ಭೂಮಿಯನ್ನ ಒತ್ತುವರಿದಾರರಿಂದ ತೆರವುಗೊಳಿಸಿ ಸಾರ್ವಜನಿಕ ಹಿತಕ್ಕಾಗಿ ಬಳಸುವಂತೆ ಒತ್ತಾಯ ಮಾಡಿದರು. HCN ನ್ಯೂಸ್ ಹಾಸನ್. ಎಚ್ಎಂ ಸೋಮಪ್ಪ ರಾಜ್ಯ ಆದಿರಾವಿಡ ಸಮಾಜ ಸೇವಾ ಸಂಘದ ಅಧ್ಯಕ್ಷರು ಮತ್ತು ಈ ಜಿಲ್ಲೆಯ ಗೌರವಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಶಂಕರ್ ಅವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಸಂಜೀವ ಕೋಟೆನವರು ಮತ್ತು ಜಿಲ್ಲೆಯ ವಕ್ತಾರರಾದಂಥ ರಾಜ್ಯದ ವಕ್ತಾರರಾದಂಥ ರಾಮ್ಕುಮಾರ್ ಅವರು ಮತ್ತು ಜಿಲ್ಲೆಯ ಹಾಸನ ಜಿಲ್ಲೆಯ ಅಧ್ಯಕ್ಷರು ನಾರಾಯಣ ಮತ್ತು ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಬಂಧುಗಳು ಇಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ನಮ್ಮ ಹಾಸನ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಕೊಡಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ನಾವು ಹಲವಾರು ವರ್ಷಗಳಿಂದ ನಾವು ಈ ಜಿಲ್ಲೆಯಲ್ಲಿ ಮೂಲ ನಿವಾಸಿಗಳಾಗಿ ಮತ್ತು ಯಾವುದೇ ಒಂದು ನಿವೇಶನ ಇಲ್ಲದೆ ಯಾರ್ಯಾರ ಮನೆಯಲ್ಲಿ ಗುಲಾಮರಾಗಿ ಜೀವನ ಮಾಡಿಕೊಂಡು ನಾವು ಈಗಾಗಲೇ 75 ವರ್ಷವನ್ನು ಕಳ್ಕೊಂಡಿದ್ದೀವಿ. ಮತ್ತು ಅದರ ಜೊತೆಗೆ ಈಗಾಗಲೇ ನಾವು ಏನು ಇವತ್ತು ಮಾನ್ಯ ತಹಸೀಲ್ದಾರ್ನ ಅಮಾನತು ಮಾಡಲಿಕ್ಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮಹಾರಾಷ್ಟ್ರದಿಂದ ಬಂದ ಒಂದು ವ್ಯಕ್ತಿ ಅವರು ಇವತ್ತು ನಮ್ಮ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ತಾಲೂಕು ಕಸಬಾ ಹೋಬಳಿಯ ಲಕ್ಷ್ಮೀಸಾಗರ ಗ್ರಾಮದ ಸರ್ವೆ ನಂಬರ್ 35ರಲ್ಲಿ ರೈತರು ಕಾನೂನುಬದ್ಧವಾಗಿ ಸ್ವಾಧೀನದಲ್ಲಿ ಇಟ್ಟುಕೊಂಡಿರುವ ಕೃಷಿ ಭೂಮಿಯನ್ನ ಪರಿಹಾರ ನೀಡದೆ ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳಲು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಮುಂದಾಗಿದೆ ಎಂದು ಆರೋಪಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಸನ ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ 1985ರಲ್ಲಿ ಸರ್ಕಾರವು 26 ರೈತ ಕುಟುಂಬಗಳಿಗೆ ತಲಾ 0.26 ಎಕರೆ ಕೃಷಿ ಭೂಮಿಯನ್ನ ಮಂಜೂರು ಮಾಡಿ ಹಕ್ಕುಪತ್ರ ನೀಡಿತ್ತು. ಅಂದಿನಿಂದಲೂ ಈ ಕುಟುಂಬಗಳು ನಿರಂತರವಾಗಿ ಭೂಮಿಯನ್ನ ಸಾಗುವಳಿ ಮಾಡಿಕೊಂಡು ಬೆಳೆ ಬೆಳೆಯುತ್ತಿದ್ದು ಪಹಣಿಗಳಲ್ಲಿಯೂ ಅವರ ಹೆಸರುಗಳು ದಾಖಲಾಗಿವೆ. 1997ರಲ್ಲಿ ಹಾಸನ ವಿಮಾನ ನಿಲ್ದಾಣಕ್ಕಾಗಿ ಕೆಐಎಡಿಬಿ ಭೂ ಸ್ವಾಧೀನ ನಡೆಸಿ ರೈತರು ಸ್ವಾಧೀನದಲ್ಲಿದ್ದ ಭೂಮಿಯ ಒಂದು ಭಾಗವನ್ನ ಪಡೆದು ಪರಿಹಾರ ನೀಡಿತು. ಆದರೆ ಉಳಿದ ಭೂಮಿಯನ್ನ ರೈತರು ಇಂದಿಗೂ ಕೃಷಿಗೆ ಬಳಸಿಕೊಂಡು ಬರುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಉಳಿಕೆ ಭೂಮಿಯನ್ನ ತಮ್ಮದಾಗಿಸಿಕೊಳ್ಳಲು ಕೆಐಎಡಿಬಿ ಬಲವಂತದ ಕ್ರಮಕ್ಕೆ ಮುಂದಾಗಿದ್ದು ರೈತರ ತೀವ್ರ ವಿರೋಧದ ಹಿನ್ನೆಲೆ ಭೂಸ್ವಾಧೀನ ಪ್ರಕ್ರಿಯೆ ಸ್ಥಗಿತಗೊಂಡಿದೆ. ಈ ಮಧ್ಯೆ ಕೆಐಎಡಿಬಿಎ 2024ರ ಡಿಸೆಂಬರ್ 20ರಂದು ಕೇಂದ್ರ ಕಚೇರಿಗೆ ಪತ್ರ ಬರೆದು ಶೇಕಡಾ 50ರಷ್ಟು ಹಣ ಪಾವತಿಸಿ ವರ್ಗಾಯಿಸಿಕೊಂಡಿದ್ದ 12 ಎಕರೆ 22 ಗುಂಟೆ ಭೂಮಿಯನ್ನ ಹಿಂಪಡೆದು ಹೊಸದಾಗಿ ನಿಯಮಾನುಸಾರ ಭೂಸ್ವಾಧೀನ ಮಾಡಿ ಖಾತೆದಾರರಿಗೆ ಪರಿಹಾರ ಪಾವತಿಸಲು ನಿರ್ದೇಶನ ಕೋರಿ ಪತ್ರ ಬರೆದಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದರು.
ಈ ನಡುವೆ ಕೆಐಎಡಿಬಿಯ ವಿಳಂಬ ನೀತಿಯಿಂದ ಪ್ರೇರಿತರಾದ ಬೂವನಹಳ್ಳಿ ಗ್ರಾಮದ ಗೌಡಯ್ಯ, ಶಿವರಾಮು ಸೇರಿದಂತೆ ಕೆಲವರು ಅಕ್ರಮವಾಗಿ ರೈತರು ಸಾಗುವಳಿ ಮಾಡುತ್ತಿದ್ದ ಕೃಷಿ ಭೂಮಿಯನ್ನು ಅಗೆದು ನಾಶಪಡಿಸುತ್ತಿದ್ದು, ಮಣ್ಣನ್ನ ಸರ್ವೆ ನಂಬರ್ 35ರಲ್ಲಿರುವ ಚಿಕ್ಕಟ್ಟೆ ಕೆರೆ ಜಾಗದಲ್ಲಿ ಹಾಕಿ ಮುಚ್ಚುವ ಪ್ರಯತ್ನ ನಡೆಸುತ್ತಿದ್ದಾರೆ ಎಂದು ರೈತ ಸಂಘ ಗಂಭೀರ ಆರೋಪ ಮಾಡಿದೆ. ಅಲ್ಲದೆ ಖಾಲಿ ಇರುವ ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಕಬಳಿಸಲು ಯತ್ನ ನಡೆಯುತ್ತಿದೆ ಎಂದು ದೂರಿದ್ರು. ಈ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಿ ಅಕ್ರಮ ಒತ್ತುವರಿಯನ್ನ ತಡೆಯಬೇಕು, ರೈತರ ಅನುಭವದಲ್ಲಿರುವ ಉಳಿಕೆ ಭೂಮಿಯನ್ನ ಕಾನೂನುಬದ್ಧವಾಗಿ ದುರಸ್ತುಪಡಿಸಬೇಕು ಹಾಗೂ ಇಂದಿನ ಮಾರುಕಟ್ಟೆ ದರದಲ್ಲಿ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ರು. ವಿಮಾನ ನಿಲ್ದಾಣಕ್ಕಾಗಿ ಕೃಷಿ ಭೂಮಿ ಕಳೆದುಕೊಂಡ ರೈತರು ನಿರ್ಗತಿಕ ಸ್ಥಿತಿಗೆ ತಲುಪಿರುವುದರಿಂದ ಪರ್ಯಾಯವಾಗಿ ಸರ್ವೆ ನಂಬರ್ 35ರಲ್ಲಿರುವ ಉಳಿಕೆ ಸರ್ಕಾರಿ ಭೂಮಿಯನ್ನ ಭೂಮಿ ಕಳೆದುಕೊಂಡ ಬಡ ರೈತರಿಗೆ ಹಂಚಿಕೆ ಮಾಡಬೇಕೆಂದು ಆಗ್ರಹಿಸಿದ್ರು. ಪ್ರತಿಭಟನೆಯಲ್ಲಿ ಕೆಪಿಆರ್ಎಸ್ ಗ್ರಾಮ ಘಟಕ ಅಧ್ಯಕ್ಷ ಮೂರ್ತಿ ಎಂಬಿ, ಗ್ರಾಮ ಘಟಕ ಕಾರ್ಯದರ್ಶಿ ಜಯಲಕ್ಷ್ಮಿ, ಭಾರತಿ, ಸುಮಿತ್ರಾ, ರತ್ನಮ್ಮ, ಯಮುನಾಶ್ರೀ ಸೇರಿದಂತೆ ಲಕ್ಷ್ಮೀಸಾಗರ ಗ್ರಾಮಸ್ಥರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈ ಬೂನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಅಂತೇಳಿ ಭೂಸ್ವಾಧೀನ ಆಗಿರ್ತಕ್ಕಂಥ ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಸುಮಾರು 26 ಕುಟುಂಬಗಳಿಗೆ ಈ ಹಿಂದೆ ಭೂಸ್ವಾಧೀನ ಆಗಿ ಉಳಿದಿರ್ತಕ್ಕಂಥ ಜಾಗ ಏನಿದೆ, ಆ ಜಾಗದಲ್ಲಿ ಅವರು ಇನ್ನೂ ಅನುಭವದಲ್ಲಿದ್ದಾರೆ. ಇವತ್ತು ಜಿಲ್ಲಾಡಳಿತ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಇಮ್ಮಿಡಿಯೇಟಾಗಿ ದುರಸ್ತು ಮಾಡಿ ಆ ಜಾಗಕ್ಕೆ ಇವರು ಪರಿಹಾರವನ್ನು ಕೊಟ್ಟು KDBಗೆ ಲ್ಯಾಂಡನ್ನು ಅಕ್ವಿಸೇಷನ್ಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಆದರೆ ಯಾವ ಪರಿಹಾರವನ್ನು ಇದುವರೆಗೂ ಕೊಡದೆ ಏಕಾಏಕಿಯಾಗಿ ಅವ್ರು ಬಂದಲ್ಲಿ ಕೆಲಸ ಶುರು ಮಾಡ್ತಾರೆ, ಇಡೀ ಭೂಮಿಯನ್ನು ಅಕ್ವೈರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇವರು ದುರಸ್ತು ಮಾಡದೇ ಇರತಕ್ಕಂಥ ಕಾರಣಕ್ಕೋಸ್ಕರನೇ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬೇರೆಯವರು ಈ ಸರ್ವೆ ನಂಬರ್ 35ರಲ್ಲಿ ಭೂಮಿಯನ್ನು ಒತ್ತುವರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಈ ಲಕ್ಷ್ಮೀ ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ. ಒತ್ತಡದಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕೆಂದು ಡಾಕ್ಟರ್ ನಾರಾಯಣಸ್ವಾಮಿ ಅವರು ಅಭಿಪ್ರಾಯಪಟ್ಟರು. ಬೇಲೂರು ತಾಲೂಕಿನ ಬಿಕ್ಕೋಡು ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಆಟೋ ನಿಲ್ದಾಣದಲ್ಲಿ ಡಾಕ್ಟರ್ ನಾರಾಯಣಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ಮತ್ತು ಸಾರ್ವಜನಿಕರಿಗಾಗಿ ಆಯೋಜನೆ ಮಾಡಿದ್ದ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಆಟೋ ಚಾಲಕರು ಗ್ರಾಮೀಣ ಜನತೆ ತಮ್ಮ ಹಾಗೂ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಆರೋಗ್ಯ ಸಮಸ್ಯೆ ಎದುರಾದರೆ ನಿರ್ಲಕ್ಷ್ಯ ತೋರದೆ ತಕ್ಷಣವೇ ಚಿಕಿತ್ಸೆ ಪಡೆಯಬೇಕು. ಆಟೋ ಚಾಲಕರು ತಮ್ಮ ಒತ್ತಡದ ಕೆಲಸದಿಂದ ಸರಿಯಾಗಿ ನಿದ್ರೆ ಮಾಡಲು ಸಾಧ್ಯವಿಲ್ಲ, ಸರಿಯಾದ ಸಮಯಕ್ಕೆ ಆಹಾರ ಸೇವಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ಬಿಪಿ, ಶುಗರ್, ಹೃದಯ ಸಂಬಂಧಿ ಕಾಯಿಲೆಗಳು ಸೃಷ್ಟಿಯಾಗುತ್ತವೆ. ಆದ್ದರಿಂದ ಆಟೋ ಚಾಲಕರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ನಿಟ್ಟಿನಲ್ಲಿ ಉತ್ತಮ ಆಹಾರ ಸೇವನೆ ಮತ್ತು ಆರೋಗ್ಯ ತಪಾಸಣೆ ಮಾಡಿಸುವುದು ಬಹುಮುಖ್ಯ ಎಂದು ತಿಳಿಸಿದರು. ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ. ಸಾರ್ವಜನಿಕರು ಸಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಆರೋಗ್ಯವಂತರಾಗಿರಬೇಕು. ಇತ್ತೀಚಿನ ವರ್ಷಗಳಲ್ಲಿ ಗ್ರಾಮೀಣ ಭಾಗದ ಜನ ಗಂಭೀರ ಕಾಯಿಲೆಗಳಿಗೆ ತುತ್ತಾಗಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದೆ ಮೃತಪಡುತ್ತಿದ್ದಾರೆ. ಗ್ರಾಮೀಣ ಜನತೆ ಕೃಷಿ, ಹೈನುಗಾರಿಕೆ ಚಟುವಟಿಕೆ ಒತ್ತಡದ ನಡುವೆ ಆರೋಗ್ಯ ನಿರ್ಲಕ್ಷಿಸುತ್ತಾರೆ. ಆರಂಭದಲ್ಲಿ ಚಿಕಿತ್ಸೆ ನೀಡಲು ಆರೋಗ್ಯ ಶಿಬಿರಗಳು ಪೂರಕ ಎಂದು ಸಲಹೆ ನೀಡಿದರು. ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಆರೋಗ್ಯ ರಕ್ಷಣೆಗೆ ಒತ್ತು ನೀಡಬೇಕು. ಈ ನಿಟ್ಟಿನಲ್ಲಿ ಆರೋಗ್ಯ ಶಿಬಿರ ಆಯೋಜನೆ ಮಾಡಲಾಗಿದೆ. ನಮಗೆ ಇಂದು ಹೆಚ್ಚಿನ ಬೆಂಬಲ ನೀಡಿದ್ದೀರಿ. ಜನತೆ ಆರೋಗ್ಯದ ಕಡೆ ಗಮನ ಹರಿಸಬೇಕು. ನಾವು ಸದಾ ನಿಮ್ಮ ಸೇವೆಗೆ ಬದ್ಧರಾಗಿದ್ದೇವೆ. ತಾವುಗಳು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ನಂತರ ಆಟೋ ಚಾಲಕ ಧರ್ಮೇಶ್ ಮಾತನಾಡಿ, ಸಾರ್ವಜನಿಕರು ಡಾಕ್ಟರ್ ನಾರಾಯಣಸ್ವಾಮಿ ಅವರ ಅನುಪಸ್ಥಿತಿಯಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಿರುವುದು ಸಂತಸ ತಂದಿದೆ. ಬಿಕ್ಕೋಡು ಭಾಗದ ಬಡ ಕಾರ್ಮಿಕರಿಗೆ, ಆಟೋ ಚಾಲಕರಿಗೆ ಈ ಶಿಬಿರ ಸಾಕಷ್ಟು ಅನುಕೂಲವಾಗಿದೆ. ರೋಗಿಗಳ ಹಿತಾಸಕ್ತಿ ಕಾಪಾಡುತ್ತಾ ತನ್ನ ಬಂಧು ಬಾಂಧವರಂತೆ ರೋಗಿಗಳನ್ನು ವಿಚಾರಿಸಿಕೊಂಡು ಚಿಕಿತ್ಸೆ ನೀಡುವ ಡಾಕ್ಟರ್ ನಾರಾಯಣಸ್ವಾಮಿ ಅವರಿಗೆ ಇನ್ನಷ್ಟು ಸಮಾಜ ಸೇವೆ ಮಾಡುವ ಅವಕಾಶವನ್ನು ಆ ಭಗವಂತ ಕರುಣಿಸಲಿ ಎಂದು ಆಶಿಸಿದರು. ಇದೇ ವೇಳೆ ಆಟೋ ಚಾಲಕರು ಮತ್ತು ಮಾಲೀಕರು ಹಾಗೂ ಸಾರ್ವಜನಿಕರು ಬಿಪಿ, ಶುಗರ್, ಇತರೆ ಕಾಯಿಲೆಗಳ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬಸವರಾಜು, ಗೌರವಾಧ್ಯಕ್ಷ ಕಾಂತರಾಜು, ಖಜಾಂಚಿ, ಉಪಾಧ್ಯಕ್ಷ ಅಕ್ರಂ, ಕಾರ್ಯದರ್ಶಿ ಲೋಕೇಶ್, ಧರ್ಮರಾಜು, ತೇಜಸ್, ನಿಂಗರಾಜು, ಚನ್ನರಾಜು ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಮಾಡೋದ್ರ ಮೂಲಕ ನನ್ನ ಬರ್ತ್ಡೇ ಆಚರಿಸ್ಕೋಬೇಕಂತ ಆಸೆ ಪಟ್ಟೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಆಟೋ ಚಾಲಕರು ಮತ್ತು ಮಾಲೀಕರು ಅವರು ಶ್ರಮಿಕ ಜೀವಿಗಳು. ಅವರು ಯಾವುದನ್ನ ಕಸ್ಟಮರ್ ಬಂದಂಥ ಸಂದರ್ಭದಲ್ಲಿ ಯಾವುದೇ ಪೇಷಂಟ್ ಇರ್ಬೋದು, ಇನ್ಯಾರನ್ನ ಕಷ್ಟದಲ್ಲಿರೋಂಥವ್ರನ್ನ ತಕ್ಷಣವೇ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿನಲ್ಲಿ ಅವರು ಆರೋಗ್ಯನೂ ಲೆಕ್ಕಿಸದೆ ಟೈಮ್ ಊಟನೂ ಮಾಡದಿರೇ ರಾತ್ರಿ ಹೊತ್ತು ನಿದ್ದೆನೂ ಸಹ ಎಷ್ಟೋ ಸಂದರ್ಭದಲ್ಲಿ ಕೆಟ್ಟಿರೋವಂಥ ಸಂದರ್ಭ ನಾನು ನೋಡಿದ್ದೀನಿ ನಾನು ಸರ್ಕಾರಿ ಸೇವೆಯಲ್ಲಿದ್ದಾಗ. ಹಾಗಾಗಿ ಅವರ ಆರೋಗ್ಯನ ತಪಾಸಣೆ ಮಾಡ್ಕೊಳ್ಳೋಕ್ಕಾಗದಿರೇ ಅವರು ನನಗೇನು ಕಾಯಿಲೆ ಇದೆ, ನನಗೇನಿದೆ ಅಂತ ಸಹ ಹಾಸ್ಪಿಟ್ಲ್ಗಳಿಗೂ ಬರೋವಂಥ, ಅಂದರೆ ಅಲ್ಲಿಗೆ ಹೋಗೋದಕ್ಕೂ ಸಹ ಟೈಮ್ ಸಾಕಾಗೋದಿಲ್ಲ, ಅಥವಾ ಗೊತ್ತಿರೋದು ಇಲ್ಲ, ಅಥವಾ ಅವರು ಅದಕ್ಕೋಸ್ಕರ ಮೀಸಲಿಡೋದು ಇಲ್ಲ. ಅವ್ರೇನೆಂದರೆ ಜನಸೇವೆ. ಈಗ ನಾವು ಡಾಕ್ಟ್ರುಗಳು ಹೆಂಗೆ ನಾವು ಬೇರೆಯವರಿಗೆ ಟೈಮ್ ಊಟ ಮಾಡಿ ಅಂತ ಹೇಳ್ತೀವಿ, ಕೆಲವು ಸಂದರ್ಭಗಳಲ್ಲಿ ನಾವೇ ಮಾಡೋಕ್ಕಾಗಲ್ಲ ಅಂತಂದರೆ ನಾವು ಪೇಷಂಟ್ ಇದ್ದದ್ದು.
HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಲೋಕ ಕಲ್ಯಾಣ, ಮಳೆ ಬೆಳೆ ಸಮೃದ್ಧಿ, ಜನಸಾಮಾನ್ಯರ ಸುಖ ಶಾಂತಿ ಮತ್ತು ನೆಮ್ಮದಿಗಾಗಿ ಫೆಬ್ರವರಿ 6ರ ಶುಕ್ರವಾರದಂದು ನಗರದ ಶ್ರೀ ಹಾಸನಾಂಬ ದೇವಾಲಯದಲ್ಲಿ ಸಾಮೂಹಿಕ 108ಕ್ಕೂ ಹೆಚ್ಚು ಶ್ರೀದೇವಿ ಪುರಾಣ ಪಠಣ, ಹೋಮ ಮತ್ತು ಧರ್ಮಸಭೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ರಾಯಚೂರಿನ ಉಮಳಿ ಹೊಸೂರು ಹಿರೇಮಠದ ಕಿಡಿಗಣ್ಣಯ್ಯ ಮಹಾಸ್ವಾಮಿಗಳು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಮಹಾಸ್ವಾಮಿಗಳು ಹಿರೇಮಠ, ಉಮಳಿ ಹೊಸೂರು ಇವರ ಸಂಕಲ್ಪದ ಮೇರೆಗೆ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಹಾಸನ ಇವರ ಸಹಯೋಗದೊಂದಿಗೆ ಈ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸುತ್ತಿರುವ 108ಕ್ಕೂ ಹೆಚ್ಚು ಶ್ರೀದೇವಿ ಉಪಾಸಕರು ಸಾಮೂಹಿಕವಾಗಿ ಶ್ರೀದೇವಿ ಪುರಾಣ ಪಠಣ ಹಾಗೂ ಹೋಮದಲ್ಲಿ ಭಾಗವಹಿಸಿ ಪ್ರಕೃತಿ ಸಮ್ಮಿಲನ, ಉತ್ತಮ ಮಳೆ, ಸಮೃದ್ಧ ಬೆಳೆ, ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಯೂರಲಿ ಎಂದು ಪ್ರಾರ್ಥಿಸಲಾಗುವುದು. ಧಾರ್ಮಿಕ ಮಂತ್ರೋಚ್ಚಾರಣೆಯೊಂದಿಗೆ ದೇವಾಲಯದ ವಾತಾವರಣ ಸಂಪೂರ್ಣವಾಗಿ ಆಧ್ಯಾತ್ಮಿಕತೆಯಿಂದ ತುಂಬಿ ತುಳುಕಲಿದೆ ಎಂದರು. ಈ ಪವಿತ್ರ ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಶಾಖಾ ಮಠ, ಹಾಸನದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸುವರು ಎಂದರು. ಜೊತೆಗೆ ಶ್ರೀ ಕಾಲಜ್ಞಾನ ಬ್ರಹ್ಮ ಸದ್ಗುರು ವಿಶ್ವ ಕಾಲಜ್ಞಾನ ಶಿವಯೋಗಿ ಡಾ ಶ್ರೀ ಶರಣಬಸವ ಮಹಾಸ್ವಾಮಿಗಳು, ಶ್ರೀ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ನಂದೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಪರಮಪೂಜ್ಯ ಶ್ರೀ ವಿಜಯಕುಮಾರ ಸ್ವಾಮಿಗಳು ಹಾಗೂ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಸೇರಿದಂತೆ ಅನೇಕ ಮಠಾಧೀಶರು ಆಶೀರ್ವಚನ ನೀಡುವರು ಎಂದರು. ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಉದ್ಘಾಟಿಸುವರು. ಹಾಸನ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ಅವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಹಾಸನ ಶಾಸಕ ಸ್ವರೂಪ್ರಕಾಶ್ ಅವರು ಅಧ್ಯಕ್ಷತೆ ವಹಿಸುವರು. ಧರ್ಮಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಹಾಸನಾಂಬ ದೇವಾಲಯದ ಆಡಳಿತ ಅಧಿಕಾರಿ ಜಗದೀಶ್ ಗಂಗಣ್ಣ, ಬಿಜೆಪಿ ಮುಖಂಡ ಕಾಂತರಾಜು, ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಕಟಾಯ ಶಿವಕುಮಾರ್, ಬಿಜೆಪಿ ಮುಖಂಡ ಪುನೀತ್ ಗೌಡ, ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಾನಂ ಲೋಕೇಶ್ ಇತರರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಕಟಾಯ ಶಿವಕುಮಾರ್, ಡಾ ಶಂಕರೇಗೌಡ, ಸಮಾಜ ಸೇವಕ ಕಾಂತರಾಜ್ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಹಾಸನದ ಜಗತ್ಪ್ರಸಿದ್ಧ ಶ್ರೀ ಹಾಸನಾಂಬ ದೇವಸ್ಥಾನದಲ್ಲಿ 5ನೇ ವರ್ಷದ ಒಂದು ಅಂಗವಾಗಿ ಜಗನ್ಮಾತೆ ಶ್ರೀ ದೇವಿ ಪುರಾಣ ಪಠಣ ಕಾರ್ಯಕ್ರಮ 108 ಜನರಿಂದ ಏಕಕಾಲಕ್ಕೆ 18 ಅಧ್ಯಾಯಗಳನ್ನು ಪಠಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಹಿಂದೆ ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕಿನ ಸಿದ್ಧಪರ್ವತ ಶ್ರೀ ಅಂಬಾದೇವಿ ಸುಕ್ಷೇತ್ರದಲ್ಲಿ 4 ವರ್ಷ ಪರ್ಯಂತವಾಗಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದು, ಈ ವರ್ಷ ನಮ್ಮ ದೇವಿ ಉಪಾಸಕರು ಈ ಕಾರ್ಯಕ್ರಮವನ್ನು ಹಾಸನದ ಪವಿತ್ರವಾದ ಹಾಸನಾಂಬಾ ಸನ್ನಿಧಾನದಲ್ಲಿ 108 ಜನರಿಂದ ಏಕಕಾಲಕ್ಕೆ ಪುರಾಣ ಪಠಣ ಮಾಡಬೇಕಂತ ಒಂದು ಸಂಕಲ್ಪ ಮಾಡಿಕೊಂಡಿದ್ದು, ಆ ಸಂಕಲ್ಪಕ್ಕಾಗಿ ನಾವು ಈ ದಿವಸ ಇಲ್ಲಿ ಆಗಮಿಸಿದ್ದೇವೆ. ಈ ಜಗತ್ತಿನ ಸೃಷ್ಟಿ ಶಕ್ತಿಯ ಅಧೀನವಾಗಿದೆ. ಆ ಶಕ್ತಿಯ ಅಪ್ಪಣೆ ಇಲ್ಲದೆ ಜಗತ್ತಿನ ವ್ಯವಹಾರ ನಡೆಯುವುದಿಲ್ಲ. ಆದ ಕಾರಣ ಆ ಶಕ್ತಿ ಆದಿಶಕ್ತಿ, ಪರಾಶಕ್ತಿ, ಜಗನ್ಮಾತೆ, ಶಾಂಭವಿ, ಅಂಬ ಅಂತ ಕರೀತಾರೆ. ಅಂಥ ಒಂದು ಪುರಾಣವನ್ನು ವರಕವಿಗಳಾದ ಚಿದಾನಂದ ಅವಧೂತ ರಚನೆ ಮಾಡಿದ್ದಾರೆ. 18 ಅಧ್ಯಾಯಗಳನ್ನು ಭಾಮಿನಿ ಶಬ್ದದಲ್ಲಿ ಪುರಾಣ ರಚನೆ ಮಾಡಿದ್ದಾರೆ. ಆ ಪುರಾಣ ಪೀಠಿಕಾಧ್ಯಾಯದಲ್ಲಿ ಪುರಾಣವನ್ನು ಯಾರು ನಿರ್ಮಲ ಮನಸ್ಸಿಂದ, ಸ್ವಚ್ಛವಾದ ಮನಸ್ಸಿಂದ ಮಾತಾ ಸ್ತೋತ್ರ ಮಾಡ್ತಾರೆ, ಮಹತಾಯಿ ಅವರಿಗೆಲ್ಲ ಸಕಲ ಸುಖಭೋಗ ಭಾಗ್ಯ ಕೊಡ್ತಾವಂಥ ಒಂದು ನಮ್ಮ ಸಂಪ್ರದಾಯದ ನಂಬಿಕೆ. ಆ ನಂಬಿಕೆಯ ಪ್ರಕಾರ ನಾವು ಸಹಿತವಾಗಿ 108 ಜನ ಏಕಕಾಲಕ್ಕೆ ಲೋಕ ಕಲ್ಯಾಣಕ್ಕಾಗಿ, ಮಳೆ ಬೆಳೆ ಸಮೃದ್ಧಿಗಾಗಿ, ಸುಖ ಶಾಂತಿ ನೆಮ್ಮದಿಗಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಂದಿನ ಇತಿಹಾಸ ಪಡೆದಿಗೆ ನೋಡಿದಾಗ ಅನೇಕರು ಭಕ್ತಿಯಿಂದ ಕಟ್ಟಕಡೆಯ ಪ್ರಜೆಯು ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಯೋಜನಾ ಅಧಿಕಾರಿ ಮಂಜುಳಾ ತಿಳಿಸಿದರು. ಪಟ್ಟಣದಲ್ಲಿ ಮಾತಾಶ್ರೀ ಡಾಕ್ಟರ್ ಹೇಮಾವತಿ ವೀರೇಂದ್ರ ಹೆಗ್ಡೆ ಅವರ ಆಶಯದಂತೆ ವಾತ್ಸಲ್ಯ ಕಿಟ್, ಬಟ್ಟೆ, ಬರೆ, ಚಾಪೆ, ದೈನಂದಿನ ಉಪಯೋಗದ ಪರಿಕರ ವಿತರಿಸಿ ಮಾತನಾಡಿದ ಅವರು, ಅಸಹಾಯಕರಿಗೆ ಸಹಾಯ ಮಾಡಿ ಅವರ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ತರುವುದೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈಗಾಗಲೇ ತಾಲೂಕಿನಲ್ಲಿ 90 ಜನ ಮಾಸಾಶನ ಫಲಾನುಭವಿಗಳಿದ್ದು, ಅತಿ ಬಡವರನ್ನು ಗುರುತಿಸಿ 18 ಜನರಿಗೆ ವಾತ್ಸಲ್ಯ ಕಿಟ್ ನೀಡಲಾಗುತ್ತಿದೆ. ಉಳಿದಂತೆ ಎಲ್ಲರಿಗೂ 1,000 ಮಾಸಾಶನ ಬರುತ್ತಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿ ಬಿಬಿ ಶಿವರಾಜ್ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ತಾಲೂಕಿನಲ್ಲಿ ಅರ್ಹ ಬಡತನ ರೇಖೆಗಿಂತ ಕಡಿಮೆ ಇರುವವರನ್ನು ಗುರುತಿಸಿ ವಾತ್ಸಲ್ಯ ಕಿಟ್ಗಳನ್ನು ವಿತರಣೆ ಮಾಡುತ್ತಿರುವುದು ಶ್ಲಾಘನೀಯ. ಯಾವುದೇ ಜಾತಿ ಭೇದ ಪಂಥವಿಲ್ಲದೆ ಬಡವರನ್ನು ಗುರುತಿಸುವ ಜೊತೆಗೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾದ ಜನರಿಗೆ ವಾತ್ಸಲ್ಯ ಯೋಜನೆಯಡಿ ಮನೆ ಸಂಬಂಧಿಸಿದ ಪರಿಕರ ನೀಡುವ ಮೂಲಕ ಸಮಾಜಮುಖಿ ಕೆಲಸವನ್ನ ಸಂಸ್ಥೆ ಮಾಡುತ್ತಿದೆ.
ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸ್ವಸಹಾಯ ಸಂಘಗಳ ಮೂಲಕ ಮಹಿಳಾ ಸಬಲೀಕರಣ, ಕೃಷಿ, ಆರೋಗ್ಯ ಮತ್ತು ನೈರ್ಮಲ್ಯ, ಕೆರೆಗಳ ಪುನಶ್ಚೇತನ ಹಾಗೂ ಆರ್ಥಿಕ ಸ್ವಾವಲಂಬನೆಗಾಗಿ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಅತಿದೊಡ್ಡ ಎನ್ಜಿಒ ಆಗಿದೆ ಎಂದರು. ಈ ಸಂದರ್ಭದಲ್ಲಿ ಸುಷ್ಮಾ, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಪ್ರತಿಭಾ, ಶಶಿರೇಖಾ, ವಿಜಯಕುಮಾರ್, ಗಣೇಶ್ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಒಂದು ಉತ್ತಮವಾದ ಕಾರ್ಯವನ್ನು ಮಾಡ್ತಿದ್ದಾರೆ. ತಾಲೂಕಿನಲ್ಲಿ ಬಡತನ ರೇಖೆಗಿಂತ ಕಡಿಮೆ ಇರತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡೋದಿಲ್ಲಕ ಈ ವಾತ್ಸಲ್ಯ ಕಿಟ್ನ ವಿತರಣೆ ಮಾಡ್ತಿದ್ದಾರೆ. ಇದಲ್ಲದೇನೂ ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ತಾಲೂಕಿನಲ್ಲಿ ಮಾಡ್ತಿದ್ದಾರೆ. ಈಗ ಬಂದಿರೋ ಅಧಿಕಾರಿಗಳು ಕೂಡ ತುಂಬ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಕೂಡ ಧನ್ಯವಾದಗಳು. ಇದೇ ರೀತಿ ಬಡವರನ್ನ ಗುರುತಿಸುವಂಥ ಕೆಲಸವನ್ನು ಕೇಂದ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕಿನ ಕಚೇರಿಯಲ್ಲಿ ಮಾಡಲಿ ಅಂತ ಹೇಳಿದ್ದಾರೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಬೇಲೂರು ತಾಲೂಕು ಘಟಕದ ವತಿಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಧಾರ್ಮಿಕ ಕಾರ್ಯಕ್ರಮವನ್ನು ಸಂಭ್ರಮ ಭಕ್ತಿ ಭಾವದಿಂದ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವು ಬೇಲೂರು ತಾಲೂಕಿನ ಸನ್ಯಾಸಿಹಳ್ಳಿಯಲ್ಲಿರುವ ಶ್ರೀ ಶನೇಶ್ವರ ಸಮುದಾಯ ಭವನದಲ್ಲಿ ನಡೆಯಿತು. ಬೆಳಗ್ಗೆಯಿಂದಲೇ ಭಕ್ತರ ಆಗಮನ ಆರಂಭವಾಗಿದ್ದು, ಪೂಜಾ ವಿಧಿವಿಧಾನಗಳು ಶ್ರದ್ಧಾಭಕ್ತಿಯಿಂದ ನೆರವೇರಿದವು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲ ಗ್ರಾಮಗಳ ಮಹಿಳೆಯರು, ಪುರುಷರು ಸೇರಿದಂತೆ ಸುಮಾರು 400ಕ್ಕೂ ಹೆಚ್ಚು ಸದಸ್ಯರು ಭಾಗವಹಿಸಿ ಪುಣ್ಯ ಲಾಭ ಪಡೆದರು. ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಚೇತನ್ ಮರಿದೇವು, ಶ್ರೀ ಕ್ಷೇತ್ರ ಕೋಡಿಮಠ ಬಿಕ್ಕೋಡು ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದರು. ಸಾಮೂಹಿಕ ಪೂಜೆಗಳು ಮಾನವರಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ಸೌಹಾರ್ದತೆಯನ್ನು ಹೆಚ್ಚಿಸುತ್ತವೆ. ಸತ್ಯನಾರಾಯಣ ಪೂಜೆ ಜೀವನದಲ್ಲಿ ಸತ್ಯ, ಧರ್ಮ ಮತ್ತು ನೀತಿ ಮಾರ್ಗದಲ್ಲಿ ನಡೆಯಲು ಪ್ರೇರಣೆ ನೀಡುವ ಮಹತ್ವದ ಪೂಜೆ. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಸಮಾಜದಲ್ಲಿ ಶಾಂತಿ, ಏಕತೆ ಮತ್ತು ನೈತಿಕ ಮೌಲ್ಯಗಳು ಬಲಪಡಿಸುತ್ತವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮೀಣ ಜನರ ಬದುಕಿಗೆ ಆಧ್ಯಾತ್ಮಿಕತೆ ಜೊತೆಗೆ ಸಾಮಾಜಿಕ ಜಾಗೃತಿ ನೀಡುವ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಶ್ರೀಯುತ ಚಟ್ನಹಳ್ಳಿ ಮಹೇಶ್, ಮಹೇಶ್ವರ ವಚನ ಕೃತಿ ರಚನಾಕಾರರು ಹಾಗೂ ಸಾಹಿತಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿ, ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಸ್ತ್ರೀ ಶಕ್ತಿಗೆ ಪ್ರೋತ್ಸಾಹ ನೀಡುವಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಹತ್ವದ ಪಾತ್ರ ವಹಿಸುತ್ತಿದೆ. ನಮ್ಮ ನೆಲದ ಸಂಸ್ಕೃತಿ, ಸಂಪ್ರದಾಯ ಮತ್ತು ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ಶಕ್ತಿ ಸ್ತ್ರೀಯರಲ್ಲಿದೆ. ಅಂತಹ ಸ್ತ್ರೀ ಶಕ್ತಿಯನ್ನ ಸಂಘಟಿಸಿ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸುವ ಸತ್ಕಾರ್ಯವನ್ನ ಗ್ರಾಮಾಭಿವೃದ್ಧಿ ಯೋಜನೆ ಮಾಡುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ತಾಲೂಕು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದುರಿಕುಮಾರ್ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮೀಣ ಸಮಾಜವನ್ನು ಆರ್ಥಿಕವಾಗಿ ಮಾತ್ರವಲ್ಲದೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಸಹ ಬಲಪಡಿಸುವ ಕೆಲಸ ಮಾಡುತ್ತಿದೆ. ಇಂತಹ ಸಾಮೂಹಿಕ ಸತ್ಯನಾರಾಯಣ ಪೂಜೆಗಳ ಮೂಲಕ ಸಮಾಜದಲ್ಲಿ ಏಕತೆ, ಶಾಂತಿ ಮತ್ತು ಸಹಕಾರದ ಮನೋಭಾವನೆ ಬೆಳೆಯುತ್ತದೆ. ಮಹಿಳೆಯರನ್ನ ಕೇಂದ್ರ ಬಿಂದು ಮಾಡಿಕೊಂಡು ನಡೆಯುವ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳು ಕುಟುಂಬದ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ. ಕಾಫಿ ಬೆಳೆಗಾರರು ಸೇರಿದಂತೆ ಎಲ್ಲ ವರ್ಗದ ಜನರು ಇಂತಹ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಅತ್ಯಂತ ಅಗತ್ಯ ಎಂದರು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಅಧಿಕಾರಿ ಮಂಜುಳಾ ಟಿಆರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವೇಗೌಡ, ಶ್ರೀಮತಿ ಡಿ ಕಲ್ಪನಾ ಚನ್ನಕೇಶವ, ಅಧ್ಯಕ್ಷರು, ಸತ್ಯನಾರಾಯಣ ಪೂಜಾ ಸಮಿತಿ, ಅರೆಹಳ್ಳಿ, ಪುನೀತ್ ಎಸ್, ಸಮಾಜ ಸೇವಕರು, ಭಕ್ತಾದಿಗಳು, ಸಾರ್ವಜನಿಕರು ಸೇರಿದಂತೆ ಇತರರು ಹಾಜರಿದ್ದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಪ್ರಸಾದ ವಿನಿಯೋಗ ಮಾಡಲಾಯಿತು. HCN ನ್ಯೂಸ್, ಬೇಲೂರು. ಇಡಬೇಕು ಅಂದ್ರೆ ಅದನ್ನೇ ಒಂದು ಸಿಂಬೆ ಮಾಡ್ಕೊಂಡ್ಬಿಡ್ತಾಳೆ. ಎಷ್ಟು ಅದ್ಭುತ ಅಂದರೆ, ಯಾರಾದರೂ ಕೆಣಗಿದ್ರೆ ಸುಮ್ಮನಿರ್ತಾಳ, ಆ ಸೀರೆನೇ ಕಚ್ಚಾಕಿ ತಿರುಗಿ ನಿಂತ್ಕೊಂಡ್ಬಿಡ್ತಾಳಲ್ವಾ, ಒಂದು ಗಂಡಿ ಗಚ್ಚಿ ಹಾಕೊಂಡ್ಬಿಟ್ರೆ ನಿಲ್ತಾಳಲ್ವಾ. ಈ ಯೋಚನೆ ಮಾಡಿ, ಒಂದು ಸೀರೆಗೆ ಶಕ್ತಿ ಇದೆ ಅಂದರೆ ಸಾವಿರಾರು ಸೀರೆಗಳು ಸೇರಿದ್ರೆ ಅದ್ರಲ್ಲಿ ಎಷ್ಟು ಶಕ್ತಿಯ ಉತ್ಪನ್ನ ಆಗಿರಬೇಕು ಅಂತೇಳಿ. ಪ್ರಾಯಶಃ ಸ್ತ್ರೀ ಶಕ್ತಿಯ ಉತ್ಪನ್ನ, ಸ್ತ್ರೀ ಶಕ್ತಿಯ ಒಂದು ಪ್ರಲೋಭನೆ, ಪ್ರಚೋದನೆ, ಅದನ್ನು ಒಂದು ಮೋಟಿವೇಟ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ದೊಡ್ಡದಾದಂಥ ಸಾಧನೆಗೆ ಇದಿರ್ತಕ್ಕಂಥ ಒಂದು ಧರ್ಮ ಸಂಸ್ಥೆ ಇದ್ದರೆ
ಅದು ಡೆಫಿನೆಟ್ ಆಗಿ ಧರ್ಮಸ್ಥಳದ ಸಂಸ್ಥೆ ಅಂತಕ್ಕಂಥದ್ದು ತುಂಬ ಅಭಿಮಾನದಿಂದ ಹೇಳಿ ವಿಶೇಷವಾಗಿ ನೋಡಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸದನದ ಘನತೆಗೆ ಧಕ್ಕೆ ತಂದ ಶಿವಲಿಂಗೇಗೌಡ ಹೇಳಿಕೆ. ಪಕ್ಷದಿಂದ ವಜಾಗೊಳಿಸಲಿ, ಸಭಾಧ್ಯಕ್ಷರು 24 ಗಂಟೆಯೊಳಗೆ ರಾಜೀನಾಮೆ ನೀಡಲಿ. ಬಿಜೆಪಿ ಮುಖಂಡ ದೇವರಾಜೇಗೌಡ ಆಗ್ರಹ. ಯಡೇಹಳ್ಳಿಯಲ್ಲಿ ಅಕ್ರಮ ಭೂ ಮಂಜೂರಾತಿ ಒತ್ತುವರಿ ವಿರುದ್ಧ ಪ್ರತಿಭಟನೆ. ಸರ್ಕಾರಿ ಬೀಳಿನ ತೆರವು, ಅಕ್ರಮ ಮಂಜೂರಾತಿ ರದ್ದು, ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಲಕ್ಷ್ಮೀಸಾಗರ ರೈತರ ಭೂಮಿಗೆ ಕೆಐಎಡಿಬಿ ದೌರ್ಜನ್ಯ ಆರೋಪ. ಪರಿಹಾರವಿಲ್ಲದೆ ಭೂ ಸ್ವಾಧೀನ ವಿರೋಧಿಸಿ ಜಿಲ್ಲಾಧಿಕಾರಿಗಳಿಗೆ ಕೆಪಿಆರ್ಎಸ್ ಮನವಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.